ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸರ್ಟ್ ಟಾಪ್ ರಿಗಾರ್ಡಿಂಗ್ ಅಪ್ಡೇಟ್ಗೆ ಸ್ವಾಗತ. ಪ್ರತಿಯೊಂದು ಅಪ್ಡೇಟ್ ನೋಡೋಣ. ಅದಕ್ಕೂ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಹಾಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಮೊದಲನೇ ಅಪ್ಡೇಟ್ ಏನಂದ್ರೆ ಕೃಷ್ಣಮಾಚಾರಿ ಶ್ರೀಕಾಂತ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ RCB ಪ್ಲೇಯರ್ ಆದಂತಹ ಜಾಸ್ ಹಾಜಲ್ವುಡ್ ಬಗ್ಗೆ. ಅದು ಏನಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಜಾಸ್ ಹಾಜಲ್ವುಡ್ ಇನಿಷಿಯಲ್ ಸ್ಟೇಜಸ್ ಆಫ್ IPL ಮ್ಯಾಚಸ್ ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಮಿಸ್ ಮಾಡ್ಕೊಳ್ತಾ ಇರೋದು 2 to 3 ವೀಕ್ಸ್. ಅಷ್ಟೊಳಗಡೆ RCB 3 to 4 ಮ್ಯಾಚಸ್ ಆಡ್ಬಿಟ್ಟಿರ್ತಾರೆ. ಇದು RCB ಗೆ ಬಿಗ್ ಲಾಸ್ ಅಂತ ಹೇಳ್ಬೋದು. ಮತ್ತೆ ಟೀಮ್ ಅಲ್ಲಿ ಜಾಸ್ ಹಾಜಲ್ವುಡ್ ಇಲ್ಲ ಅಂದ್ರೆ ಬೌಲಿಂಗ್ ಸ್ಟ್ರೆಂತ್ ಆಗಿರಲ್ಲ, ವೀಕ್ ಆಗಿ ಕಾಣಿಸುತ್ತೆ. ಮತ್ತೆ ಬೌಲಿಂಗ್ ಎನರ್ಜಿ ಲೆವೆಲ್ ಕೂಡ ಡೌನ್ ಆಗುತ್ತೆ ಪ್ರತಿಯೊಬ್ಬರದು. ಆದ್ರಿಂದ ಜಾಸ್ ಹಾಜಲ್ವುಡ್ ಮಿಸ್ ಆಗ್ತಾ ಇರೋದು ಬಿಗ್ ಬ್ಲೋ ಅಂತಾನೆ ಹೇಳ್ಬೋದು. ಮತ್ತೆ ಅವ್ರ ಬದಲಾಗಿ ಜಾಕಬ್ ಡಬಿ ಇದಾರೆ. ಅವರು ಗುಡ್ ಬೌಲರ್, ಅವ್ರೇನ್ ಬ್ಯಾಡ್ ಬೌಲರ್ ಅಂತ ಹೇಳ್ತಾ ಇಲ್ಲ. ಬಟ್ ಅವರು ರೀಸೆಂಟ್ T20 ವರ್ಲ್ಡ್ ಕಪ್ ನಡೀತಲ್ವಾ, ಅಲ್ಲಿ ಜಾಸ್ತಿ ಸ್ಕೋರ್ ನ ಲೀಕ್ ಮಾಡಿದ್ದಾರೆ. ಮತ್ತೆ ಅವ್ರಿಗೆ ಇಂಡಿಯನ್ ಕಂಡೀಷನ್ಸ್ ಗೆ ಅಡ್ಜಸ್ಟ್ ಆಗೋದು ಕಷ್ಟ ಆಗ್ತಾ ಇದೆ. ಬಟ್ ಜಾಸ್ ಹಾಜಲ್ವುಡ್ ಆತರಲ್ಲ, ಇಂಡಿಯನ್ ಕಂಡೀಷನ್ಸ್ ಗೆ ಅವರು ಅಡ್ಜಸ್ಟ್ ಆಗ್ತಾರೆ ಈಸಿಯಾಗಿ. ಆದ್ರಿಂದ ಜಾಸ್ ಹಾಜಲ್ವುಡ್ ಇನಿಷಿಯಲ್ ಸ್ಟೇಜಸ್ ಆಫ್ IPL ಮ್ಯಾಚಸ್ ನ ಮಿಸ್ ಮಾಡ್ಕೊಳ್ತಾ ಇರೋದು RCB ಗೆ ಸ್ವಲ್ಪ ಬಿಗ್ ಲಾಸ್ ಅಂತ ಕೃಷ್ಣಮಾಚಾರಿ ಶ್ರೀಕಾಂತ್ ಅವರು ಹೇಳ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 2 ಏನಂದ್ರೆ ಮಿಚೆಲ್ ಸ್ಟಾರ್ಕ್ ಸಹನು ಇನಿಷಿಯಲ್ ಸ್ಟೇಜಸ್ ಆಫ್ IPL ಮ್ಯಾಚಸ್ ನ ಮಿಸ್ ಮಾಡ್ಕೊಳ್ತಾ ಇದ್ದಾರಂತೆ ಡೆಲ್ಲಿ ಕಡೆ. ಹೌದು, ಅವರು ಲಾಸ್ಟ್ T20 ವರ್ಲ್ಡ್ ಕಪ್ ಎಲ್ಲ ಆಡಿದ್ರಲ್ವಾ, ಅದಾದ್ಮೇಲೆ ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಅಂತ ಅವ್ರನ್ನ ಸ್ವಲ್ಪ ರೆಸ್ಟ್ ಮಾಡಕ್ ಹೇಳಿದಾರಂತೆ. ಅದೇನು ಗೊತ್ತಿಲ್ಲ, ಅವರು ಆಡ್ತಾ ಇದ್ರು, ಅವ್ರಿಗೇನು ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಅದೇನು ಅವಶ್ಯಕತೆ ಇದ್ದಿಲ್ಲ ಅನ್ಕೋತೀನಿ. ಅವರು ಯಾವಾಗಿದ್ರು ರೆಡಿ ಇರ್ತಾರೆ. ಅವ್ರು ಆಡದೆ ಇರೋದು ಸ್ವಲ್ಪ ಡೆಲ್ಲಿಗೂ ಸ್ವಲ್ಪ ಬಿಗ್ ಬ್ಲೋ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ಒಂಥರ ಮೇನ್ ಬೌಲರ್. ಅವರು ಅಷ್ಟೇ ಟೀಮ್ ಅಲ್ಲಿ ಇದಾರೆ ಅಂದ್ರೆ ಬೌಲಿಂಗ್ ಸ್ಟ್ರೆಂತ್ ಆಗಿರುತ್ತೆ. ಮತ್ತೆ ಡೆತ್ ಬೌಲರ್ ಸ್ಪೆಷಲಿಸ್ಟ್ ಅವರು. ಬಟ್ ಏನೋ ಅವರು ಡಿಸಿಷನ್ ತಗೊಂಡಿದಾರಂತೆ ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಅಂತ. ಇನಿಷಿಯಲ್ ಸ್ಟೇಜಸ್ ಆಫ್ IPL ನ ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 2 ಏನಂದ್ರೆ ರಾಜಸ್ಥಾನ್ ರಾಯಲ್ಸ್ ನ ಕ್ಯಾಪ್ಟನ್ ಆದಂತಹ ರಿಯಾನ್ ಪರಾಗ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಸಂಜು ಸ್ಯಾಮ್ಸನ್ ಬಗ್ಗೆ. ಅದು ಏನಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಂಜು ಸ್ಯಾಮ್ಸನ್ ಟ್ರೇಡ್ ಆಗಿರೋದು ಎಲ್ಲರಿಗೂ ಗೊತ್ತಲ್ಲವಾ. ಅವರು ಮೊದಲಿದ್ದು ರಾಜಸ್ಥಾನಿಂದ ಟ್ರೇಡ್ ಆಗಿ ಚೆನ್ನೈಗೆ ಹೋಗಿರೋದು. ಇವ್ರು ರಿಯಾನ್ ಪರಾಗ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರ ಪ್ಲೇಸ್ ಅಲ್ಲಿ ಯಾರೇ ಬಂದಿರಬಹುದು, ಬಟ್ ಸಂಜು ಸ್ಯಾಮ್ಸನ್ ನ ಪ್ಲೇಸ್ ನ ರಿಪ್ಲೇಸ್ ಮಾಡಕ್ ಆಗಲ್ಲ. ಯಾವ ತರ ಕೊಹ್ಲಿ ಮತ್ತೆ ರೋಹಿತ್ ನ ರಿಪ್ಲೇಸ್ ಮಾಡಕ್ಕಾಗಲ್ವೋ ಅದೇ ತರ ಸಂಜು ಸ್ಯಾಮ್ಸನ್ ರಿಪ್ಲೇಸ್ ಮಾಡಕ್ಕಾಗಲ್ಲ. ಇವರು ಅದೇ ತರ ಗುಡ್ ಪ್ಲೇಯರ್ ಅಂತ ರಿಯಾನ್ ಪರಾಗ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 4 ಏನಂದ್ರೆ 2025 ಟೈಟಲ್ ವಿನ್ನಿಂಗ್ ಕ್ಯಾಪ್ಟನ್ ನಮ್ಮ RCB ಕ್ಯಾಪ್ಟನ್ ಆದಂತಹ ರಜತ್ ಪಟಿದಾರ್ ಅವರು RCB ಕ್ಯಾಂಪ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಬರ್ತಾ ಇದೆ. ಹೌದು, ಅವ್ರು ಯಾವ ತರ ಈಗ RCB ಕ್ಯಾಂಪ್ ಗೆ ಬರ್ತಾ ಇರ್ತಾರೆ ಅಂದ್ರೆ ಲಾಸ್ಟ್ ಇಯರ್ ಬೇರೆ ಡಿಪೆಂಡಿಂಗ್ ಚಾಂಪಿಯನ್ RCB ಡಿಪೆಂಡಿಂಗ್ ಚಾಂಪಿಯನ್ ಬೇರೆ ಆಗಿತ್ತು. ಅವಾಗ ಇವರೇ ಕ್ಯಾಪ್ಟನ್ ಆಗಿದ್ದು, ಇವರೇ ತಂಡವನ್ನು ಮುನ್ನಡೆಸಿದ್ದು. ಆಗ ಟ್ರೋಫಿ ಬೇರೆ ವಿನ್ನಿಂಗ್ ಆಯ್ತು. ಈಗ ಇವ್ರ ಎಕ್ಸ್ಪೆಕ್ಟೇಷನ್ ಯಾವ ತರ ಇರುತ್ತಂದ್ರೆ ಪ್ರತಿಯೊಬ್ಬ ಫ್ಯಾನ್ಸ್ ಗಳಿಂದ ಮತ್ತೆ ಬ್ಯಾಕ್ ಟು ಬ್ಯಾಕ್ ಟ್ರೋಫಿ ಹೊಡಿಬೇಕು ಅಂತ ಪ್ರತಿಯೊಬ್ಬ ಫ್ಯಾನ್ಸ್ ಗಳಿಂದ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದೇ ರೀತಿ ರಜತ್ ಪಟಿದಾರ್ ಕೂಡ ಈ ಸಲ ಬ್ಯಾಕ್ ಟು ಬ್ಯಾಕ್ ಟ್ರೋಫಿನ ವಿನ್ ಆಗ್ಬೇಕು ಅನ್ನೋ ಆಸೆ ಅವ್ರಿಗೂ ಇರುತ್ತೆ. ಅಪ್ಡೇಟ್ ನಂಬರ್ 5 ಏನು ಅಂದ್ರೆ ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ ಅಜಿತ್ ಅಗರ್ಕರ್ ಅವರು ಎಲ್ಲರಿಗೂ ಗೊತ್ತಿರೋ ಹಾಗೆ ಸೀನಿಯರ್ ಸೆಲೆಕ್ಷನ್ ಕಮಿಟಿ ಅಧ್ಯಕ್ಷರಾಗಿದ್ರಲ್ವಾ. ಈಗ ಅವರು ಎಕ್ಸ್ಟೆನ್ಷನ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಅಂತೆ. 2027 ವರ್ಲ್ಡ್ ಕಪ್ ಬರ್ತಾ ಇದೆ ಅಲ್ವಾ, ಅಲ್ಲಿ ತನಕನೂ ಇವರೇ ಇರುವ ಸಾಧ್ಯತೆ ಇದೆ ಅಂತೆ. ಹೌದು, ಇದ್ರು ಏನು ತಪ್ಪು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಇವರು ಸೆಲೆಕ್ಷನ್ ಮಾಡಿದಾರ, ಇವರು ಅವಧಿಯಲ್ಲೂ ವರ್ಲ್ಡ್ ಕಪ್ಸ್ ನ ವಿನ್ ಆಗಿದ್ದಾರೆ. T20 ವರ್ಲ್ಡ್ ಕಪ್ ಇರ್ಬೋದು, ಚಾಂಪಿಯನ್ ಟ್ರೋಫಿ ಇರ್ಬೋದು, ಪ್ರತಿಯೊಂದನ್ನು ಇವರು ಸೆಲೆಕ್ಷನ್ ಕಮಿಟಿ ಅಂಡರ್ ಒಳಗಡೆ ವಿನ್ ಆಗಿರೋದು. ಆದ್ರಿಂದ ಇವ್ರು ಎಕ್ಸ್ಟೆನ್ಷನ್ ಮಾಡ್ಕೊಂಡು ತಪ್ಪಿಲ್ಲ ಅಂತ ಹೇಳ್ಬೋದು. 6 ಏನಂದ್ರೆ ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ ಇಂಡಿಯಾ ಟೂರ್ ಮಾಡುತ್ತಂತೆ ಐರ್ಲೆಂಡ್ ಗೆ. ಯಾವಾಗ ಅಂದ್ರೆ ಜೂನ್ ಲಾಸ್ಟ್ ವೀಕ್ ಅಲ್ಲಿ 2026 ಲಾಸ್ಟ್ ವೀಕ್ ಅಲ್ಲಿ ಐರ್ಲೆಂಡ್ ಗೆ ಟೂರ್ ಮಾಡ್ತಾ ಇದೆ ಅಂತೆ 3 T20 ಮ್ಯಾಚಸ್ ಆಡೋಕೆ. ಅದು ಯಾವಾಗ ಅಂದ್ರೆ ಇಂಗ್ಲೆಂಡ್ ಅಲ್ಲಿ ವೈಟ್ ಬಾಲ್ ಟೆಸ್ಟ್ ಮ್ಯಾಚ್ ಸೀರೀಸ್ ಇದೆ ಅಲ್ವಾ, ಅದಕ್ಕೂ ಮುಂಚೆನೆ ಐರ್ಲೆಂಡ್ ಗೆ ಟೂರ್ ಮಾಡ್ತಾ ಇದಾರಂತೆ. ಅಪ್ಡೇಟ್ ನಂಬರ್ 7 ಏನು ಅಂದ್ರೆ ಪಂಜಾಬ್ ಕಿಂಗ್ಸ್ ನ ಪ್ಲೇಯರ್ ಆದಂತಹ ಲೋಕಿ ಫರ್ಗೂಸನ್ ಬಗ್ಗೆ. ಅದು ಏನಂದ್ರೆ ಅವರು ಇನಿಷಿಯಲ್ ಸ್ಟೇಜಸ್ ಆಫ್ IPL ಮ್ಯಾಚಸ್ ನ ಮಿಸ್ ಮಾಡ್ಕೊಳ್ತಾ ಇದಾರಂತೆ. ಹೌದು, ಏನ್ ರೀಸನ್ ಅಂದ್ರೆ ಅವ್ರಿಗೇನು ಇಂಜುರಿ ಆಗಿಲ್ಲ, ಅವ್ರಿಗೆ ನ್ಯೂ ಬೇಬಿ ಆಗಿದೆ ಅಲ್ವಾ, ನ್ಯೂ ಬೇಬಿ ಬಾರ್ನ್ ಆಗಿದೆ ಅಲ್ವಾ. ಅದ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಇವರೇ ಸ್ಟಾರ್ಟಿಂಗ್ ಮ್ಯಾಚಸ್ ನ ಆಡ್ತಾ ಇಲ್ವಂತೆ. ಇದು ಪಂಜಾಬ್ಗೆ ಬಿಗ್ ಬ್ಲೋ ಅಂತಾನೆ ಹೇಳ್ಬೋದು, ಬಿಗ್ ಲಾಸ್ ಅಂತಾನೂ ಹೇಳ್ಬೋದು. ಇದು ಇವತ್ತಿನ ಟಾಪ್ ರಿಗಾರ್ಡಿಂಗ್ ಅಪ್ಡೇಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಯಾರು ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.